ರೀ ರೀ ಈಗ ನೋವು ವಾಸಿನ? ಹಾ, ಪರವಾಗಿಲ್ಲ ಕವಿತಾ, ವಾಸಿ ಆಗೈತೆ. ಅಯ್ಯೋ ನನ್ಗಂತೂ ನೀವು ಯಾವಾಗ ಚೆನ್ನಾಗಿ ಓಡಾಡಂಗೆ ಆಗ್ತಿರೋ ಅಂತ ಅನ್ನಿಸ್ತೈತಿ. ಎರಡು ಕಾಲು ನೋವಾ? ಇಲ್ಲ, ಒಂದು ಕಾಲು ಊರ್ಬೋದು, ಇನ್ನೊಂದು ಕಾಲು ಸ್ವಲ್ಪ ನೋವೈತೆ. ಆಪ್ರೇಷನ್ ಮಾಡ್ಯವ್ರಲ್ವಾ, ಅದಕ್ಕೆ ಅದು ಆಗೋವರೆಗೂ ನೋವು ಇರುತ್ತೆ. ಊಟ ಮಾಡಿದ್ಯಾ ನೀನು? ಇನ್ನೂ ಇಲ್ಲ ರೀ, ನೀವು ಊಟ ಮಾಡಲ್ವಾ? ಅಯ್ಯೋ, ನಾನು ಆಮೇಲೆ ಊಟ ಮಾಡ್ತೀನಿ. ನನಗಿನ್ನೂ ಹೊಟ್ಟೆ ಹಸಿವಿಲ್ಲ. ಆಸ್ಪತ್ರೆಗೆ ಇಡ್ಲಿ ಬೇರೆ ತಿಂದಿದ್ನಲ್ಲ, ನನಗೆ ಹೊಟ್ಟೆ ಹಸಿವಾಗಿಲ್ಲ. ನಾನು ಆಮೇಲೆ ಊಟ ಮಾಡ್ತೀನಿ. ನೀನು ಊಟ ಮಾಡೋಕೆ ಹೋಗಿ. ಹೋಗು, ಹೊಟ್ಟೆ ಹಸ್ಕೊಂಡು ಇರಬೇಡ. ನನಗೆ ಹೊಟ್ಟೆ ಹಸ್ತಿದ್ರೆ ನಾನು ಊಟ ಮಾಡ್ತಿದ್ದೆ. ಹೋಗು ಕವಿತಾ, ಊಟ ಮಾಡೋಕೆ ಹೋಗಿ. ಅಯ್ಯೋ, ನೀವು ಊಟ ಮಾಡಿದೆ ನಾನು ಹೆಂಗ್ರಿ ಊಟ ಮಾಡೋಕ್ಕಾಗುತ್ತೆ? ಸುಮ್ಮನೆ ಇರಿ, ನನಗೂ ಹೊಟ್ಟೆ ಹಸಿವಿಲ್ಲ. ನಿಮ್ಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ನೀವು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಪರವಾಗಿಲ್ಲ ಕವಿತಾ, ನೀನು ಊಟ ಮಾಡೋಗು. ನನಗೆ ಹಸಿವಿಲ್ಲ. ಹೋಗು, ಊಟ ಮಾಡು. ಸರಿ ಆಯ್ತು ರೀ, ನಾನು ಹೋಗಿ ಊಟ ಮಾಡ್ತೀನಿ. ನೀವು ಮಲ್ಕೊಳ್ಳಿ, ಕಣ್ಣು ಮುಚ್ಕೊಂಡು ರೆಸ್ಟ್ ತಗೊಳ್ಳಿ. ಆಮೇಲೆ ಊಟ ಕೊಡ್ತೀನಿ. ಊಟ ಮಾಡಿವ್ರಂತೆ, ಆಮೇಲೆ ಮಾತ್ರೆ ನುಂಗಿರಂತೆ ಊಟ ಆದ್ಮೇಲೆ. ಆಯ್ತು, ಹೋಗು. ಅಣ್ಣ ಅಣ್ಣ, ಗಂಗಾ ಎಲ್ಲೋ? ಅಲ್ಲ, ನಾವು ಡಿಸ್ಚಾರ್ಜ್ ಮಾಡ್ಕೊಂಬಂದು 1 ಗಂಟೆ ಆದ್ರೂ ಮನೆಗೆ ಇಲ್ಲ ಅವಳು. ಅಲ್ಲ, ಆಸ್ಪತ್ರೆಗೂ ನೋಡಕ್ ಬರ್ಲಿಲ್ಲ ಅಣ್ಣನ್ನ. ಮನೆಗಾದ್ರೂ ಇರ್ಬೇಕು ತಾನೇ? ಅಯ್ಯೋ, ಅವಳು ಯಾಕೋ ಮದುವೆ ಆದಮೇಲೆ ತುಂಬ ಬದಲಾಗಿದ್ದಾಳೆ ನಂದಿನಿ. ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿದ್ಲು ನನ್ನ ಜೊತೆ. ಅದಕ್ಕೆ ನಾನು ಹಠ ಮಾಡಿಬಿಟ್ಟು ಅವಳನ್ನೇ ಮದುವೆ ಆದೆ. ಅದೇ ಮದುವೆ ಆದಾಗಿಂದನ, ಈ ಮನೆಗೆ ಬಂದಾಗಿಂದನ ಯಾಕೋ ತುಂಬ ಬದಲಾಗಿದ್ದಾಳೆ ಅವಳು. ಹೋಗ್ಲಿ ಬಿಡೋ ಅಣ್ಣ, ಸರಿ ಹೋಗ್ತಾಳೆ. ನೀನೇನು ಬೇಜಾರು ಮಾಡ್ಕೋಬೇಡ. ಅಪ್ಪ ಎಲ್ಲಿ? ಅದೇ ಅಪ್ಪ ತೋಟಕ್ಕೆ ಹೋಗಿಲ್ಲ, ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು. ಅಮ್ಮ ಇಲ್ಲೇ ಎಲ್ಲೋ ಹಾಲು ತರಕ್ಕೆ ಅಂತೇಳಿ ಹೋಗಿದ್ದಾರೆ. ಅತ್ತಿಗೆ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಕಣೋ ಅಣ್ಣ. ಸ್ವಲ್ಪ ಅಣ್ಣ ಹುಷಾರಾಗೋವರೆಗೂ ಅತ್ತಿಗೆನು ಹುಷಾರಾಗಿ ನೋಡ್ಕೋಬೇಕು. ಗಂಗನಿಗೆ ಹೇಳು, ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲನ ಮಾಡಿ, ಆಮೇಲೆ ಅಡುಗೆನೆಲ್ಲನ ಟೈಮಿಗೆ ಸರಿಯಾಗಿ ಮಾಡಿ ಇಡಕ್ಕೆ ಹೇಳು. ಅಣ್ಣನು ಸ್ವಲ್ಪ ಬೇಗ ಹುಷಾರಾಗ್ಲಿ. ಆಯ್ತು ನಂದಿನಿ, ನೋಡೋಣ ಇರು. ಗಂಗಾ ಅವ್ರ ತವ್ರ ಮನೆಗೆ ನಾನು ಹೋಗಿದ್ದಾಳೆ ಅನ್ಸುತ್ತೆ. ರೀ, ಯಾವಾಗ ಬಂದ್ರಿ ಆಸ್ಪತ್ರೆಯಿಂದ? ನಾವು ಬಂದಾಲೆ 1 ಗಂಟೆ ಆಯ್ತು ಗಂಗಾ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಕರ್ಕೊಂಬಂದು. ನೀನೆಲ್ಲೋಗಿದ್ದೆ? ಓ ಹೌದಾ? ಅಯ್ಯೋ, ನನಗೆ ಗೊತ್ತಾಗ್ಲಿಲ್ಲ ಕಣ್ರಿ. ಈಗ ತಾನೇನೆ ನನ್ನ ತಂಗಿ ಹಂಗಂದ್ಲು, ಯಾವ್ದೋ ಆಂಬುಲೆನ್ಸ್ ಬಂತು ನಿಮ್ಮ ಮನೆ ಹತ್ರ ಅವಾಗ್ಲೇನೆ ಅಂತನ ಹಂಗಂತ ಅಂದ್ಲು. ಅದಕ್ಕೆ ಓಡ್ ಬಂದೆ. ಎಲ್ಲಿ ಬಾವ ಚೆನ್ನಾಗಿದ್ದಾರಾ? ಆಪರೇಷನ್ ಆಯ್ತಂತೆ. ಹೇಗಿದ್ದಾರೆ ಇವಾಗ? ಇವಾಗ ಓಡಾಡ್ಬೋದಾ? ಕಾಲು ಚೆನ್ನಾಗಾಯ್ತಾ? ಆಪರೇಷನ್ ಆಯ್ತು, ಚೆನ್ನಾಗೇನೋ ಇದ್ದಾನೆ. ರೂಮಲ್ಲಿದ್ದಾನೆ, ಮಲ್ಕೊಂಡಿದ್ದಾನೆ, ರೆಸ್ಟ್ ತಗೊಂತಾ ಇದ್ದಾನೆ. ಅಲ್ಲ, ನೀನೆಲ್ಲೋಗಿದ್ದೆ ಇಷ್ಟು ದಿನ? ಆಸ್ಪತ್ರೆಗೂ ಬರ್ಲಿಲ್ವಲ್ಲ ನೋಡಕ್ಕೆ? ಈಗ ಮಾತ್ರನ ನಗ್ತಾ ಬರ್ತಾ ಇದೆಯಲ್ಲ ಗಂಗಾ. ನಿನ್ಗೇನು ಸ್ವಲ್ಪನೂ ಏನು ಅನ್ಸಲ್ವಾ? ನಮ್ಮ ಮನೆಯವ್ರಿಗೆ ಹಿಂಗೆ ಆಗೈತಲ್ಲ, ನಮ್ಮ ಮನೆಯವ್ರ ಅಣ್ಣಗೆ ಹೋಗಿ ನೋಡ್ಕೊಂಬರ್ಬೇಕು ಅನ್ನೋದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಎಲ್ಲಿದ್ದೆ ಇಷ್ಟು ದಿನ? ಈ ಮನೆಗಿದ್ದೋ ಎಲ್ಲಿದ್ದೆ? ಯೋರಿ, ಮನೆಗೆ ಯಾರು ಇರ್ಲಿಲ್ವಲ್ಲ, ನಾನು ಒಬ್ಳೇ ಇದ್ದೆ. ನನಗಿನ್ನೇನು ಒಬ್ಳೇ ಇಲ್ಲ ಇದ್ದು ಬೇಜಾರು ಅಂತೇಳಿ ನಾನು ತವ್ರ ಮನೆಗೆ ಆರಾಮ ಖುಷಿ ಖುಷಿಯಿಂದನ ನೀ ಬರೋವರೆಗೂ ಇರೋಣ ಅಂತೇಳಿ 4-5 ದಿವಸ ಅಲ್ಲೇ ಇದ್ಬಿಟ್ಟೆ ಕಣ್ರಿ. ನಮ್ಮಮ್ಮ, ನಾನು, ನನ್ನ ತಂಗಿರು ಎಲ್ಲನ ಟ್ರಿಪ್ ಹೋಗಿದ್ವಿ. ಹೆಂಗೋ ನೀವು ಇನ್ನು ಬರೋದು 4-5 ದಿವಸ ಆಗುತ್ತೆ ಅಂತ ಹೇಳ್ದ ಮಾವ. ಅದಕ್ಕೋಸ್ಕರನ ನಾವು ಟ್ರಿಪ್ ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನೀನು ನಿಮ್ಮ ಮನೆಯವರೆಲ್ಲರೂ ಟ್ರಿಪ್ ಹೋಗಿದ್ರ 4 ದಿವಸ? ಏನು ಗಂಗಾ, ನನ್ನ ಹತ್ರ ಒಂದು ಮಾತನ್ನು ಹೇಳಿಲ್ಲ ನೀನು? ಅಯ್ಯೋ ರೀ, ನಾನು ನಿಮ್ಮನ್ನು ಕೇಳೋಣ ಅಂತಾನೆ ಫೋನ್ ಮಾಡಿದೆ, ಆದರೆ ನೀವು ಫೋನೇ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಅರ್ಜೆಂಟಾಗಿ ಹೊರಟ್ಬಿಟ್ಟೆ. ನೀವಾದ್ರೂ ಮಿಸ್ ಕಾಲ್ ನೋಡ್ಕೊಂಡು ಮಾಡಬೇಕು ತಾನೆ? ಅಲ್ಲ ಗಂಗಾ, ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ಬಿಟ್ಟು ಆಸ್ಪತ್ರೆಗಿದ್ದಾನೆ. ನೀನು ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಟ್ರಿಪ್ ಹೋಗಿದ್ದ? ನಿನ್ಗೇನು ಅನ್ಸಲ್ವಾ? ಅಯ್ಯೋ, ಯಾಕ್ರಿ ಹಂಗಂತ ಹೇಳ್ತಾ ಇದ್ದೀರಾ? ಅಲ್ಲ, ಆಕ್ಸಿಡೆಂಟ್ ಆಗಿರೋದು ಬಾವನ್ಗೆ ತಾನೆ, ನನಗೇನಾಗಿಲ್ವಲ್ಲ. ಏನು ನಾನೇನಾದ್ರೂ ಆಸ್ಪತ್ರೆಗೆ ಬಂದು ಅವ್ರ ನೋವನ್ನ ನಾನು ತಗೊಳಕ್ಕಾಗತ್ತಾ ಹೇಳ್ರಿ? ಸುಮ್ಮನೆ ನನಗೂ ಬೇಜಾರು, ಮನೆಯಲ್ಲಿ ಒಬ್ಬಳಿಗೆ ಇದ್ದು ಅಂತೇಳಿ ನಾನೇ ನಮ್ಮ ಮನೆಯವ್ರನ್ನೆಲ್ಲ ಬರುವಂತ ಮಾಡ್ಕೊಂಡು ಒಂದು ಕಾರ್ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ. ಹೆಂಗೋ ಇವಾಗೆಲ್ಲ ಬೇಸಿಗೆ ಅಲ್ವಾ, ಎಲ್ಲ ನಾ ಮಂಗಳೂರು ಸೈಡ್ ಹೋಗಿದ್ವಿ, ಎಲ್ಲ ನೋಡ್ಕೊಂಡು ಬಂದ್ವಿ. ಬೀಚಲ್ಲೆಲ್ಲ ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿತ್ತು. ನೀವು ಬಂದಿದ್ರೆ ಚೆನ್ನಾಗಿರೋದು. ಗಂಗಾ, ನಾಚಿಕೆ ಆಗಲ್ವಾ ಈ ಥರ ಹೇಳೋದಕ್ಕೆ? ಅಲ್ಲ, ಯಾರು ಹುಷಾರಿಲ್ಲ ಅಂದರೆ ಯಾರ ನೋವನ್ನು ತಗೊಳಕ್ಕಾಗಲ್ಲ. ಆದರೆ ಒಂದು ಇದಾದ್ರೂ ಬೇಡವಾ ನಿನಗೆ? ಒಬ್ರು ಕಷ್ಟದಲ್ಲಿದ್ದಾರೆ ನಮ್ಮ ಮನೆಯವರು ಅಂತಂದರೆ ನಾವು ಎಲ್ಲಾದ್ರೂ ಖುಷಿಯಾಗಿ ಎಂಜಾಯ್ ಮಾಡೋಕೆ ಹೋಗೋಕ್ಕಾಗುತ್ತಾ? ಯಾರಾದರೂ ಏನು ಅನ್ಕೊಂತಾನೆ ಅಂತನ ಅನ್ಸಲ್ವಾ ನಿನಗೆ? ಏನೂ ಹೋಗಿ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ವಿ ಅಂತೇಳಿ ಇಷ್ಟು ಖುಷಿಯಿಂದ ಹೇಳ್ತಾ ಇದೆಯಲ್ಲ. ನಿನಗೆ ಏನು ಸ್ವಲ್ಪನಾದರೂ ಗೊತ್ತಾಗುತ್ತೋ ಇಲ್ವೋ? ಡಿಗ್ರಿ ಓದಿದ್ದೀನಿ ಅಂತ ಹೇಳ್ತಾ ಇದೆಯಾ? ಹೌದು ಗಂಗಾ, ನೀನ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಅಲ್ಲ, ನಿನ್ನ ಮನೆಯವರೇ, ನಮ್ಮ ಅಣ್ಣ ಏನು ಬೇರೆಯವನ? ನಿನ್ನ ಗಂಡನಿಗೆ ಅಣ್ಣ ಆಗ್ಬೇಕು.
ಅಂಥವ್ರು ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡು ಹಾಸ್ಪಿಟ್ಲಲ್ಲಿ ನರಳ್ತಾ ಇದ್ರೆ ನೀನ್ ಇಲ್ಲಿ ನಿಮ್ಮ ಮನೆಯವ್ರ ಜೊತೆ ಟ್ರಿಪ್ ಮಾಡ್ಕೊಂಡು ಬಂದಿದ್ಯಲ್ಲ ನೀನು, ನಿನ್ಗೇನು ಅನ್ಸಲ್ವಾ ಗಂಗಾ? ಹಾ ಅಯ್ಯೋ ಏನಾಗ್ಬೇಕು? ಅಲ್ಲ ನಾನೇನು ಬಿಡು ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ ಅವ್ರು ನಾನು ನೋಡಿದ್ರ ಆಯ್ತು ಅಂತ ಹೇಳಿ ಹೋಗಿದ್ನಪ್ಪ. ಅಷ್ಟಕ್ಕೆ ನೀವಿಬ್ರು ಯಾಕೆ ಹಿಂಗ್ ಆಡ್ತಾ ಇದ್ದೀರಾ? ನಂದಿನಿ ನಿನ್ಗೂ ಅರ್ಥ ಆಗಲ್ವಾ? ಮನೇಲಿದ್ದು ನನಗೂ ಬೋರ್ ಆಗಿತ್ತು, ಅದಕ್ಕೇನೆ ಹೆಂಗೂ ನಾನು ಒಬ್ಬಳೆ ಇನ್ನೇನು ಮನೇಲಿರೋದು ಈ ಮನೇಲಿ. ಹಂಗೂ ರಜೆ ಐತೆ, ನಮ್ಮ ತಂಗಿರ್ಗೂ ಎಲ್ಲರಿಗೂ ರಜೆ ಇತ್ತಲ್ಲ, ಅದಕ್ಕೆ ಟ್ರಿಪ್ ಹೋಗೋಣ ಅಂತ ಹೇಳ್ತಿದ್ರು ಅವರು. ನಾನು ಹೆಂಗೂ ಇವಾಗ ಬಿಡುವಾಗಿದ್ನಲ್ಲ, ಈಗಲೇ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಛೇ, ನಿನಗಂತೂ ಬುದ್ಧಿ ಬರಲ್ಲ ಅನ್ಸುತ್ತೆ. ಮದುವೆ ಆದಾಗಿಂದ ನಾನು ನೀನು ಯಾಕೆ ಈ ಥರ ಬದಲಾದೆ ಗಂಗಾ? ಈ ಥರ ಎಲ್ಲ ನಾ ಮಾಡಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೆಟ್ಟಿಗೆ ಸಂಸಾರ ಮಾಡೋದು ಕಲ್ತ್ಕೊ, ಯಾವಾಗ ಹೆಂಗಿರ್ಬೇಕು ಅನ್ನೋದ ಮೊದಲು ತಿಳ್ಕೊ. ಓದಿರಿದ್ರೆ ಸಾಲಲ್ಲ, ಸಂಸ್ಕಾರನೂ ಇರಬೇಕು. ಅಲ್ಲ ನಮ್ಮ ಮನೆ ಅಂತ ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಈ ಥರ ನಡ್ಕೊಂತೀಯಲ್ಲ, ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಣ್ಣನಿಗೆ, ನಮ್ಮ ಅತ್ತಿಗೆಗೆ ಎಷ್ಟು ಬೇಜಾರಾಗಲ್ಲ ಹೇಳು? ನೀನು ಈ ಥರ ಟ್ರಿಪ್ ಮಾಡ್ಕೊಂಬಂದಿದ್ಯಾ ಅಂತ ಕೇಳಿದ್ರೆ ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ ಅಣ್ಣ ಹೋಗ್ಲಿ ಬಿಡು, ಈಗ ಅಣ್ಣಗೆ ಹುಷಾರಿಲ್ಲ, ಸುಮ್ಮನೆ ಈಗ ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ಇನ್ನೂ ಸಮಸ್ಯೆ ದೊಡ್ಡದಾಗುತ್ತೆ. ಬೇಡ ಬಿಡು ಗಂಗಾ, ಹೋಗು ನೀನು. ಅಣ್ಣ ಒಳಗಡೆ ಇದ್ದಾನೆ, ಹೋಗಿ ನೋಡ್ಕೊಂಬ ಹೋಗು. ಅಯ್ಯೋ ನಾನೇನಾದ್ರೂ ಆಕ್ಸಿಡೆಂಟ್ ಮಾಡ್ಕೊಳ್ರಿ ಅಂತ ಅವ್ರಿಗೇನಾದ್ರೂ ಹೇಳಿದ್ದ? ಅವರೇ ತಾನೇ ದಿವ್ಯನ ಜೊತೆ ಹೋಗ್ಬಿಟ್ಟು ಮದ್ವೆ ಆಗಕ್ಕಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಆಕ್ಸಿಡೆಂಟ್ ಮಾಡ್ಕೊಂಡಿರೋದು. ಈ ಕವಿತನ್ಗೆ ಮೋಸ ಮಾಡ್ಬಿಟ್ಟು ಮದ್ವೆ ಆಗಕ್ಕೆ ಹೊರಟಿದ್ರು ಅವರು, ಅದಕ್ಕೆ ಆ ತರ ಆಗಿದೆ ಅವ್ರಿಗೆ. ಗೊತ್ತಾಯ್ತಾ? ಏನೋ ನಮ್ಮಣ್ಣನು ದಿವ್ಯನು ಮದುವೆ ಆಗಕ್ಕೂ ಹೋಗ್ತಿದ್ರಾ? ಗಂಗಾ, ನಿನ್ಗೇನು ತಲೆಗಿಲ್ಲ ಕೆಟ್ಟೈತೋ ಹೆಂಗೆ? ಅವರು ಮದುವೆ ಆಗಕ್ಕಲ್ಲ ಹೋಗ್ತಾ ಇದ್ದಿದ್ದು, ಎಲ್ಲಿಗೆ ಹೋಗ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಆಕ್ಸಿಡೆಂಟ್ ಆಗಿದೆ ಅಷ್ಟೇನೆ. ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ಅವ್ರು ಯಾಕೆ ಮದುವೆ ಆಗಕ್ಕೆ ಹೋಗ್ತಾರೆ? ರೀ, ನಾನು ಹೇಳ್ತಿರೋದು ಸುಳ್ಳಲ್ಲ. ಬೇಕು ಅಂದ್ರೆ ನಿಮ್ಮ ಅಣ್ಣನೇ ಹೋಗಿ ಕೇಳೋಗ್ರಿ. ಎಲ್ಲಿಗೆ ಹೋಗ್ತಿದ್ರಿ ನೀನು ದಿವ್ಯಾನು ಬೈಕಲ್ಲಿ ಅಂತಾನ? ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ ಊರಲ್ಲೆಲ್ಲನ. ಗೊತ್ತಾಯ್ತಾ? ಮದ್ವೆ ಆಗಕ್ಕೆ ಹೋಗ್ತಾ ಇದ್ದಿದ್ದು. ಏನು ಮದ್ವೆ ಆಗಕ್ಕೆ ಹೋಗ್ತಿದ್ರ ನನ್ನ ಗಂಡನು ದಿವ್ಯನು? ನಿಜಾನೇ ಹೇಳ್ತಾ ಇದೆಯಾ ಗಂಗಾ? ಅಯ್ಯಯ್ಯೋ ಸೂರ್ಯ, ನೋಡ್ದೇನೋ ನಿಮ್ಮ ಅಣ್ಣನ. ನಾನು ಬಿಡು ಎಲ್ಲ ಹೋಗ್ತಿದ್ರೋ ಏನೋ, ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಂಡಿದ್ದೆ. ಮದ್ವೆ ಆಗಕ್ಕೆ ಹೊರಟಿದ್ರ? ಅಲ್ಲ ನಾನಿದ್ದಂಗೆನೆ ಇನ್ನು ಅವಳು ಮದ್ವೆ ಆಗಕ್ಕೆ ಹೋಗ್ತಿದ್ದಾರೆ ಅಂದ್ರೆ ನಾನು ಬೇಡ ಅನ್ಸುತ್ತೆ ನಿಮ್ಮ ಅಣ್ಣನಿಗೆ. ನಂದಿನಿ, ನೋಡ್ದೆ ನಂದಿನಿ, ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಮದ್ವೆ ಆಗಕ್ಕೆ ಹೊರಟಿದ್ರಂತೆ. ಅಲ್ಲ ಹೆಂಡತಿ ಮನೇಲಿ ಇದ್ರು ನೋಡ್ದ ನಿಮ್ಮಣ್ಣ ಎಂತ ತಪ್ಪು ಮಾಡಕ್ ಹೊರಟ್ಬಿಟ್ಟಿದ್ರು. ಅಯ್ಯೋ ಅತಿ ಅಳಬೇಡಿ ನೀವು, ಅಂತದ್ದೇನು ಆಗಲ್ಲ. ವಿಚಾರ್ಸನ ಇರ್ರಿ. ಸುಮ್ನೆ ಈ ಗಂಗನ್ ಮಾತು ಕೇಳ್ಕೊಂಡು ನೀವು ಅಳಬೇಡಿ, ಸುಮ್ನೆ ಇರಿ ಅತಿಗೆ. ಈಗೇನ್ ಮದ್ವೆ ಆಗಿಲ್ವಲ್ಲ, ಸದ್ಯ ಆ ದೇವ್ರೇ ನಮ್ಮನ್ನ ಕಾಪಾಡಿದಾನೆ ಅನ್ಸುತ್ತೆ. ಮದ್ವೆ ಆಗೋದ್ರಿಂದ ತಪ್ಸಿದಾನೆ. ಅಯ್ಯೋ ಹೋಗ್ಲಿ ಬಿಡಿ, ಅದಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಗಂಗಾ, ನೀನು ಹೇಳ್ತಾ ಇರೋದು ನಿಜಾನ? ಆ ದಿವ್ಯಾನು ನಮ್ಮ ಅಣ್ಣನು ಮದ್ವೆ ಆಗಕ್ಕೆ ಹೊರಟಿದ್ರಾ? ಹೌದು ರೀ, ಮದ್ವೆ ಆಗಕ್ಕೆ ಹೊರಟಿದ್ರು. ಮದ್ವೆ ಆಗ್ಬಿಟ್ಟು ಹನಿಮೂನನ್ನು ಮುಗಿಸ್ಕೊಂಬಂದ್ರೆ ಆಟೋಮೆಟಿಕ್ ಆಗಿ ಕವಿತನ್ಗೆ ಸಿಟ್ಟು ಬಂದು ಮನೆ ಬಿಟ್ಟು ಹೋಗ್ತಾಳೆ. ಅವಾಗ ಈ ಮನೆಗೆ ಬಂದು ಸೇರ್ಕೋಬಹುದು ಅನ್ನೋದು ಆ ದಿವ್ಯನ್ ಪ್ಲಾನ್. ಅದಕ್ಕೆ ನಿಮ್ಮ ಅಣ್ಣನೂ ಸಾಥ್ ಕೊಟ್ಟು ಮದ್ವೆ ಆಗಕ್ಕಂತ ಕರ್ಕೊಂಡು ಹೋಗ್ತಾ ಇದ್ರು. ಅವಾಗ್ಲೇ ಆಕ್ಸಿಡೆಂಟ್ ಆಗಿರೋದು. ತಿಳ್ಕೊಳ್ಳಿ ಮೊದ್ಲು, ಸುಮ್ನೆ ನನ್ನ ಬೈಯಕ್ ಬರ್ಬೇಡಿ. ನಿಮ್ಮ ಅಣ್ಣಂದೇ ತಪ್ಪು. ಇದೇನಾದ್ರೂ ಸುಳ್ಳಾಗಿರ್ಬೇಕಲ್ಲ, ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ ಮೊದ್ಲು. ಅಯ್ಯೋ ನಾನ್ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳೋದ್ರಿಂದ ನನಗೆ ಬರ್ತಕ್ಕಂಥ ಲಾಭ ಏನು ಹೇಳು? ನೀವು ಒಳ್ಳೆ ಹೋಗಿ ವಿಚಾರಿಸೋಗ್ರಿ ಸರಿಯಾಗಿ. ನಾನು ಹೋಗಿ ಬಾಬುನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ನೀವು ಒಳಬೇಡಿ ಅದಕ್ಕೆ. ಈಗೇನು ಮದುವೆ ಆಗಿಲ್ವಲ್ಲ? ಸದ್ಯ ಆ ದೇವರೇನೆ ಅಣ್ಣನ ಕಾಪಾಡಿದ್ದಾನೆ, ಮದುವೆಯಿಂದ ಬಚಾವ್ ಮಾಡಿದ್ದಾನೆ. ಈಗ ಹೋಗ್ಲಿ ಬಿಡಿ. ಅಲ್ಲ ಕಣೋ ಸೂರ್ಯ, ನಾನು ಏನು ಅನ್ಯಾಯ ಮಾಡಿದ್ದೆ ನಿಮ್ಮ ಅಣ್ಣನಿಗೆ ಹೇಳು? ಹೆಂಡತಿಯಾಗಿ ನಾನು ಏನು ಮಾಡಬೇಕು ಅದೆಲ್ಲ ಮಾಡಿದ್ದೀನಿ. ಆದರೆ ಗಂಡನಾಗಿ ಅವ್ರು ಹೆಂಗಿರ್ಬೇಕು ಹಾಗೆ ಒಂದು ದಿವಸನೂ ಇರಲಿಲ್ಲ. ಆದ್ರೂ ನನ್ನ ಕಂಡ್ರೆ ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡು, ದಿವ್ಯನ ಮದುವೆ ಆಗ ಕರ್ಕೊಂಡು ಹೋಗ್ತಾ ಇದ್ರಂತೆ. ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವ್ರಿಗೆ ಹಾಕೋ ನನ್ನ ಕಂಡ್ರೆ ಆಗೋದೇ ಇಲ್ಲ. ಹೋಗ್ಲಿ ಬಿಡು, ನಾನು ಅಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ. ಇಷ್ಟ ಇಲ್ಲ ಅಂದಮೇಲೆ ನಾನು ಅವ್ರ ಜೊತೆ ಇರೋದು ವ್ಯರ್ಥನೇ. ಹೋಗ್ತೀನಿ ಬಿಡು. ಅಯ್ಯೋ ಅತಿಗೆ, ಈ ಸಮಯದಲ್ಲಿ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಅಣ್ಣ ಬೇಜಾರು ಮಾಡ್ಕೊಂಬಲ್ವಾ? ಈಗ ತುಂಬಾ ಬದಲಾಗಿರ್ತಾನೆ ಅವನು. ಈ ಆಕ್ಸಿಡೆಂಟ್ ಇಂದನ ಅವನಿಗೆ ಒಳ್ಳೆ ಪಾಠನೂ ಕಲ್ತಿರ್ತಾನೆ ಅನ್ಸುತ್ತೆ. ನೀವು ಈ ಸಮಯದಲ್ಲಿ ಬಿಟ್ಟೋಗ ಮಾತಾಡಬೇಡಿ ಅತಿಗೆ. ದೇವ್ರ ದೊಡ್ಡನು, ಎಲ್ಲ ಒಳ್ಳೇದಾಗುತ್ತೆ. ಮದ್ವೆ ಆಗಿಲ್ವಲ್ಲ, ಇಲ್ಲೇ ತಿಳ್ಕೊಳ್ಳಿ, ದೇವ್ರು ನಿಮ್ ಪರವಾಗಿದ್ದಾನೆ ಅಂತಾನ. ಧೈರ್ಯವಾಗಿರೋ, ಏನು ಆಗಲ್ಲ, ಒಳ್ಳೇದಾಗುತ್ತೆ. ಏನು ಒಳ್ಳೇದಾಗುತ್ತೋ ಏನು. ಆ ದೇವ್ರಿಗೆ ನಾನು ದಿನ ಪೂಜೆ ಮಾಡ್ತಿದ್ದೆ, ನನ್ನ ಗಂಡನ ಚೆನ್ನಾಗಿಟ್ಟಿರಪ್ಪ, ಆಯಸ್ಸು ಆರೋಗ್ಯ ಕೊಡಪ್ಪ ಅಂತಾನ. ಆದ್ರೆ ಅವ್ರಿಗೆ ನನ್ನ ಮೇಲೆ ಒಂದಿಷ್ಟೂ ಪ್ರೀತಿ ಇಲ್ಲ. ಎಲ್ಲ ಪ್ರೀತಿ ಇದ್ದಿದ್ದೆಲ್ಲ ದಿವ್ಯನ ಮೇಲೆ. ಅಯ್ಯೋ ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಕೂತ್ಕೊ ಬನ್ನಿ ನೀವು.
ಇಲ್ಲ ನಂದಿನಿ, ನಾನು ಹೋಗಿ ಮಲ್ಕೊಂತೀನಿ. ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ನಿಮ್ಮ ಅಣ್ಣ ಎದ್ರೆ ಊಟಕ್ಕೆ ಕೊಡು, ಊಟ ಆದ್ಮೇಲೆ ಮಾತ್ರೆನೂ ಕೊಟ್ಬಿಡು. ಸರಿ ಅದಕ್ಕೆ ಆಯ್ತು, ಹೋಗಿ ಮಲ್ಕೊಳ್ಳಿ. ಛೇ, ನಮ್ಮ ಅಣ್ಣ ಯಾಕೆ ಇಂಥ ಕೆಲಸ ಮಾಡ್ದಕ್ಕೆ ಹೋಗಿದ್ನೋ ಏನೋ ಗೊತ್ತಿಲ್ಲ ನಂದಿನಿ. ಅದಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿದ್ದೆ ಅನ್ಸುತ್ತೆ. ಛೇ, ಅವ್ನಿಗೊಂಥರ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ ಆಗಿರೋದೇ ಒಳ್ಳೇದು ಅಂತ ಅನ್ಸುತ್ತೆ. ಆಕ್ಸಿಡೆಂಟ್ ಆಗದಿದ್ರೆ ಇಷ್ಟೊತ್ತಿಗೆ ಆ ದಿವ್ಯ ನಮ್ಮ ಮದುವೆ ಆಗಿ ಹನಿಮೂನ್ಗೂ ಹೋಗಿ ಬರ್ತಿದ್ರೋ ಏನೋ ಅಂತ. ಅಯ್ಯೋ ಅಣ್ಣ, ಆ ಥರ ಎಲ್ಲ ಕೆಟ್ಟದ್ ಬಯಸಬಾರ್ದು ಬಿಡು. ನಮ್ಮಣ್ಣ ಅಲ್ವಾ? ಅವನೇನೇ ತಪ್ಪು ಮಾಡಿದ್ರು ಏನು ಮಾಡೋಕ್ಕಾಗುತ್ತೆ? ಇನ್ಮೇಲಾದ್ರೂ ಬುದ್ಧಿ ಕಲಿತಾನೆ ಅಂತ ನನ್ಗನ್ಸುತ್ತೆ. ಹೋಗ್ಲಿ ಬಿಡು, ಆ ಥರ ಎಲ್ಲ ಶಾಪ ಹಾಕ್ಬೇಡ. ನಾನು ಅಣ್ಣನಿಗೆ ಊಟಕ್ಕೆ ಕೊಡ್ತೀನಿ. ನೀನು ಊಟ ಮಾಡ್ತೀಯಾ? ನನಗೇನು ಬೇಡ, ನಾನು ಸ್ವಲ್ಪ ಹೊರಗಡೆ ಹೋಗ್ಬತ್ತೀನಿ. ಅವನಿಗೆ ಊಟ ಕೊಡು. ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.